ಎಸ್ಐಟಿಯ ಲೆಕ್ಕ ತಪ್ಪಿಸಿದಂತಹ ದೂರುದಾರನ ಮೇಲೆಗೆ ಎಸ್ಐಟಿಗೆ ಡೌಟ್ ಶುರು. ದೂರುದಾರನ ಮೇಲೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಗರ್. ದೂರುದಾರನ ಮೇಲೆಯೇ ಎಸ್ಐಟಿಗೆ ಡೌಟ್ ಶುರು. ದೂರುದಾರನ ಮೇಲೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಗರಂ. ನೀವೇ ಹೇಳಿದಂತಹ 5 ಕಡೆ ಈಗಾಗಲೇ ಆಗದಿದ್ದೇವೆ, ಆದರೆ ಒಂದೇ ಒಂದು ಕಡೆ ಮೃತದೇಹದ ಕುರುಹುಗಳು ಕೂಡ ಸಿಕ್ಕಿಲ್ಲ. ನೀವೇ ಹೇಳಿದ ಪ್ರಕಾರ ಈ 5 ಕಡೆಯಲ್ಲಿ 12 ಶವಗಳು ಸಿಗ್ಬೇಕಿತ್ತಲ್ವಾ? ನೀವು ನಮಗೆ ಕೊಟ್ಟ ಮಾಹಿತಿ ಹಾಗಾದ್ರೆ ನಿಜಾನಾ? ದೂರುದಾರನಿಗೆ ಪ್ರಶ್ನೆ ಕೇಳಿರುವಂತಹ ಎಸ್ಐಟಿಯ ಮುಖ್ಯಸ್ಥ ಪ್ರಣವ್ ಮೊಹಂತಿ, ನಾವು ಸರಿಯಾಗಿಯೇ ಹೇಳಿದ್ದೇನೆ. ನಾನು ಹೇಳಿದ್ದ ಕಡೆ ಶವಗಳು ಕೊಚ್ಚಿಕೊಂಡು ಹೋಗಿದೆ. ಸೈಟ್ ನಂಬರ್ 9ರಿಂದ 13ರವರೆಗೆ ಅಗೇರಿ, ಆಗ ಮೃತದೇಹ ಸಿಗುತ್ತೆ. ಎಸ್ಐಟಿ ಮುಖ್ಯಸ್ಥರ ಪ್ರಶ್ನೆಗೆ ದೂರುದಾರನ ಉತ್ತರ ಇದಾಗಿತ್ತು. ಇವತ್ತು ತಡವಾಗಿ ಎಸ್ಐಟಿ ಕಚೇರಿಗೆ ಬಂದಿರುವಂತಹ ದೂರುದಾರ. ಎಸ್ ವೀಕ್ಷಕರೇ, ಪ್ರಣವ್ ಮೊಹಂತಿ, ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಸ್ವಲ್ಪ ಕೋಪ ಬಂದಂತೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಇಷ್ಟ ದಿನ ಆಗಿತಾ ಇದ್ರೂ ಕೂಡ ಯಾವುದೇ ಒಂದು ಕುರುಹುಗಳು ಸಿಕ್ಕಿಲ್ಲ ಅಂತಂದ್ರೆ ಯಾರಿಗಾದ್ರೂ ಕೋಪ ಬಂದೇ ಬರುತ್ತೆ. ಪ್ರಶ್ನೆ ಮಾಡಿದ್ದಾರೆ ಪ್ರಣವ್ ಮೊಹಂತಿ ಅವರು ದೂರುದಾರನ ಹತ್ರ, ನೀನು ಹೇಳ್ತಾ ಇರೋದು ನಿಜಾನ ಸುಳ್ಳ ಎನ್ನುವಂತಹ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ನೀನು ಹೇಳಿದ ಕಡೆ ಎಲ್ಲ ಆಗದ್ವಿ, ಒಂದೇ ಒಂದು ಕಲೆಬರಹವೂ ಕೂಡ ಇಲ್ಲ, ಇದಕ್ಕೇನು ಹೇಳ್ತೀಯಾ ಅಂತ ಹೇಳಿ ಈಗ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ದೂರುದಾರನ ಮೇಲೆ ಎಸ್ಐಟಿಗೆ ಡೌಟ್ ಶುರುವಾಗಿದ್ದು, ದೂರುದಾರನ ಮೇಲೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಗರಂ ಆಗಿದ್ದಾರೆ. ನೀವೇ ಹೇಳಿದ 5 ಕಡೆ ಆಗದಿದ್ದೇವೆ, ಒಂದು ಕಡೆ ಆದ್ರೂ ಮೃತದೇಹದ ಕುರುಹುಗಳು ಕಳೆಬರಹಗಳು ಸಿಗಬೇಕಾಗಿತ್ತಲ್ಲ, ಯಾಕೆ ಸಿಕ್ಕಿಲ್ಲ ಅಂತ ಕೇಳಿದ್ದಾರೆ. ನೀವೇ ಹೇಳಿದ ಪ್ರಕಾರ ಈ 5 ಕಡೆಯಲ್ಲಿ ಕೂಡ 12 ಶವಗಳು ಸಿಗಬೇಕಿತ್ತು. ನೀವು ನಮಗೆ ಕೊಟ್ಟಿರುವಂತಹ ಮಾಹಿತಿ ನಿಜಾನಾ ಅಥವಾ ಸುಳ್ಳ ಎನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ದೂರುದಾರನಿಗೆ ಪ್ರಶ್ನೆಯನ್ನ ಮಾಡಿರುವಂತಹ ಎಸ್ಐಟಿಯ ಮುಖ್ಯಸ್ಥ ಪ್ರಣವ್ ಮೊಹಂತಿ, ನಾವು ಸರಿಯಾಗಿಯೇ ಹೇಳಿದ್ದೇವೆ, ನಾನು ಹೇಳಿದಂತಹ ಕಡೆ ಶವ ಕೊಚ್ಚಿಕೊಂಡು ಹೋದ್ರೆ ಅದಕ್ಕೆ ನಾನೇನ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಂತಂದ್ರೆ 4 ವರ್ಷದ ಹಿಂದೆ ಆ ಒಂದು ಜಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ರಿಗೂ ಕೂಡ ಗೊತ್ತಿತ್ತು. ಸೊ ಆ ಕಾರಣಕ್ಕೆ ಈಗ ಅಲ್ಲಿ ಆ ಒಂದು ಕಳೆಬರಹ ಇಲ್ಲ, ಕೊಚ್ಕೊಂಡು ಹೋಗಿದೆ ಅಂತಂದ್ರೆ ಅದಕ್ಕೆ ನಾನೇನು ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ದೂರುದಾರ ಕೇಳಿರುವಂಥದ್ದು. ಹಾಗೆ ಸತತವಾಗಿ ಈಗ ಕಳೆಬರಹವನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ಎಸ್ಐಟಿ ತನಿಖಾ ತಂಡಕ್ಕೆ ಇವತ್ತು ದೂರುದಾರ ಸ್ವಲ್ಪ ಲೇಟ್ ಆಗಿ ಎಸ್ಐಟಿ ತನಿಖಾ ತಂಡಕ್ಕೆ ಎಂಟ್ರಿಯನ್ನು ಕೊಡ್ತಾ ಇರುವಂತದ್ದು. ಸೈಟ್ ನಂಬರ್ 9ರಿಂದ 13ರವರೆಗೆ ಅಕಿರಿ, ಆಗ ಮೃತದೇಹ ಸಿಗುತ್ತೆ ಅಂತ ಹೇಳಿದ್ದಾರೆ. ಎಸ್ಐಟಿ ಮುಖ್ಯಸ್ಥರ ಪ್ರಶ್ನೆಗೆ ದೂರುದಾರನ ಉತ್ತರ ಇದಾಗಿತ್ತು. ಇವತ್ತು ತಡವಾಗಿ ಎಸ್ಐಟಿ ಕಚೇರಿಗೆ ಬಂದಿದ್ದಾನೆ ಆ ಒಂದು ದೂರುದಾರ. ಇನ್ನು ಏನಾಗುತ್ತೋ ಅದನ್ನೆಲ್ಲವನ್ನೂ ಕೂಡ ಕಾದು ನೋಡ್ಬೇಕಾಗಿದೆ. ಯಾಕಂತಂದ್ರೆ ಆತನ ಮಾನಸಿಕ ಪರಿಸ್ಥಿತಿಯನ್ನ ಒಂದ್ಸಲ ಟೆಸ್ಟ್ ಮಾಡಿಸಿ ಅಂತ ಹೇಳಿ BC ಪಾಟೀಲ್ ರವರು ಮಾತನಾಡಿದ್ರು. ಈಗ ಆತ ಎಲ್ಲ ಕಡೆಯಲ್ಲೂ ಕೂಡ ಅಂದ್ರೆ ಅವನು ತೋರಿಸಿರೋ ಕಡೆ ಎಲ್ಲ ಯಾವುದೂ ಕೂಡ ಕಳೆಬರಹ ಸಿಗದೆ ಹೋಗಿದ್ ನೋಡಿದ್ರೆ ಭಾರಿ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಹಾಗೆ ಹೋದಲ್ಲಿ ಹಳೆ ಬಟ್ಟೆಗಳು ಸಿಗ್ತಾ ಇದೆ. ಅದಕ್ಕೂ ಈ ಒಂದು ಕೇಸ್ಗೂ ಸಂಬಂಧ ಇದೆಯೋ ಇಲ್ವೋ ಸೆಕೆಂಡರಿ, ಬಟ್ ಸಂಬಂಧ ಇಲ್ಲದೆ ಇರಬಹುದು. ಆ ಒಂದು ನಿಟ್ಟಿನಲ್ಲಿ ದೂರುದಾರ ಇನ್ನು ಯಾವ ಕಡೆ ಹೇಳ್ತಾನೋ ಆ ಕಡೆಗೆ ಹಾಗಾದ್ರೆ ಸಿಗುತ್ತೋ ಇಲ್ವೋ ಅದನ್ನೆಲ್ಲ ನೋಡ್ಬೇಕಾಗತ್ತೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.